ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಗೊತ್ತಿರೋ ಒಂದು ಅಕ್ಷರ, ಅದರ ಬಗ್ಗೆ ಒಂಚೂರು ಇವತ್ತು ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಗೊತ್ತಿರೋ ಒಂದು ಅಕ್ಷರ ಅಂದರೆ ಯಾವುದು? ಅಂದರೆ ಎಲ್ಲರಿಗೂ ಅಂದರೆ ಯಾರಿಗೆ? ಇಡೀ ಭಾರತದಲ್ಲಿರೋರ್ಗ ಅಥವಾ ಇಡೀ ಪ್ರಪಂಚದಲ್ಲಿರೋರ್ಗ? ಹೌದು, ಇಡೀ ಭಾರತ, ಇಡೀ ಪ್ರಪಂಚಕ್ಕೆ ಗೊತ್ತಿರುವಂತಹ ಒಂದು ಅಕ್ಷರ ಯಾವುದಪ್ಪ ಅಂದರೆ ಅದು ಓಂ. ಓಂ ಅಂದರೆ ಇದರಲ್ಲಿ ಏನಿದೆ ವಿಶೇಷ? ಇದರಲ್ಲಿ ಏನಿದೆ ಮಹತ್ವ? ಇದರಲ್ಲಿ ಯಾವ ವಿಷಯವನ್ನು ನಾವು ತಿಳ್ಕೋಬೇಕಾಗಿದೆ? ಅಥವಾ ಓಂ ಅಂದರೆ ನಮಗೇನು ಗೊತ್ತಿಲ್ವಾ? ಅಂದರೆ ಭಾರತೀಯ ಮಹರ್ಷಿಗಳ ಅದ್ಭುತವಾದಂತಹ ನೋಟ ಇದೆ. ಅಂದರೆ ಓಂ ಅನ್ನೋದು ಏನು ಅನ್ನೋದು ತಿಳ್ಕೊಂಡ್ರೆ ನಮಗೆ ಪರಮ ಸತ್ಯದ ಅನುಭವ ಆಗುತ್ತೆ ಅಂತ ಮಹರ್ಷಿಗಳ ಮತ. ಅಂದರೆ ಓಂ ಅಂದರೆ ಅಷ್ಟೊಂದು ವಿಶಾಲವಾಗಿದೆಯಾ ಅಂದರೆ ಹೌದು ಅಂತಾರೆ. ಆ ವಿಷಯವನ್ನು ನಾವು ಈಗ ಅರ್ಥ ಮಾಡ್ಕೋಬೇಕಾದ್ರೆ, ಅದರ ವಿಜ್ಞಾನವನ್ನು ನಾವು ತಿಳ್ಕೋಬೇಕಾದರೆ ಕೂಲಂಕುಷವಾಗಿ ನಾವು ಅದನ್ನು ವಿಸ್ತಾರವಾದ ವಿಷಯವನ್ನು ಗಮನಿಸಬೇಕಾಗಿದೆ. ಓಂ ಅಂದರೆ ಏನಪ್ಪ ಅಂದರೆ ಅದು ಪ್ರಣವ. ಪ್ರಣವ ಅನ್ನೋದು ಸಂಸ್ಕೃತದ ಪದ. ಓಂ ಅನ್ನೋದು ಕೂಡ ಸಂಸ್ಕೃತದ ಪದವೇ. ಕನ್ನಡದಲ್ಲಿ ಓಂ ಓಂ ಅಂತ ಅಂದ್ಕೊಂಡು ನಾವು ಅದು ಓಂ ಅಂತ ತಿಳ್ಕೊಂಡಿದ್ದೀವಿ. ಆದರೆ ಅದು ದೇವನಾಗರಿ ಲಿಪಿನಲ್ಲಿ ಇರ್ತಕ್ಕಂತಹ ಓಂ. ಓಂ ಅಂದರೆ ಅಕಾರ, ಉಕಾರ, ಮಕಾರ. ಇದು ಎಲ್ಲ ಯೋಗ ಕೇಂದ್ರಗಳಲ್ಲಿ ನಮಗೆಲ್ಲ ತಿಳಿದಿರುವಂಥ ವಿಷಯವೇ. ಆದರೆ ಅಷ್ಟೇನಾ ಅಂತಂದರೆ ಅಲ್ಲ. ನನಗೂ ಮೊದಲು ಹಾಗೆ ಅಂದ್ಕೊಂಡಿದ್ದೆ, ಅಕಾರ, ಉಕಾರ, ಮಕಾರ ಒಂಥರ ಚೌಚೌ ಥರ ಸೇರಿದ್ರೆ ಅದು ಓಂಕಾರ ಅಂತ. ಹಾಗಿಲ್ಲ. ಅದು ಹೇಗಿದೆಯಪ್ಪ ಅಂದರೆ ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಅಥವಾ ಬಿಂದು, ನಾದ, ಮಕಾರ, ಉಕಾರ, ಅಕಾರ, ಇವುಗಳ ಲಯಬದ್ಧವಾದಂತಹ ಜೋಡಣೆಯಿಂದ ಓಂಕಾರ ಬರುತ್ತೆ. ಓಂಕಾರ ಇದೆ, ಓಂಕಾರದ ನಾದವಿದೆ, ಓಂಕಾರದ ಶಬ್ದವಿದೆ. ಇದು ಓಂಕಾರ ಅನ್ನೋದು ಸರ್ವವ್ಯಾಪಿ. ಅಂದರೆ ಈ ಓಂಕಾರ ಸರ್ವವ್ಯಾಪಿ ಅಂತಂದರೆ ಹೇಗೆ ಅರ್ಥ ಮಾಡ್ಕೊಳ್ಳೋದು? ನಮಗೇನು ಅದರ ಬಗ್ಗೆ ಅರಿವಿದೆ ಅಥವಾ ನಾವೇನು ತಿಳ್ಕೊಂಡ್ರೆ ಅದು ಓಂಕಾರ ಅನ್ನೋದು ಗೊತ್ತಾಗುತ್ತೆ ಅಂದರೆ, ಭಾರತೀಯ ಮಹರ್ಷಿಗಳು ಏನು ಹೇಳ್ತಾರೆ ಅಂತಂದರೆ, ಭಗವಂತನಿಗೆ ಏನಾನ ಮೊಟ್ಟ ಮೊದಲ ಹೆಸರು ಕೊಟ್ಟರೆ ಅದು ಏನಪ್ಪ ಅಂದರೆ ತಸ್ಯ ವಾಚಕಃ ಪ್ರಣವ. ಅಂದರೆ ಪ್ರಣವವೇ ಭಗವಂತ, ಭಗವಂತನ ನಾಮವೇ ಪ್ರಣವ ಎಂಬುದಾಗಿ ಹೇಳಿದ್ದಾರೆ. ಅಂದರೆ ಭಾರತೀಯ ಮಹರ್ಷಿಗಳ ಪ್ರಕಾರ ಓಂಕಾರನ ಬ್ರಹ್ಮಾಂಡ ಪಿಂಡಾಂಡಗಳಲ್ಲಿ ನೋಡ್ಬೋದಾಗಿದೆ, ಕೇಳ್ಬೋದಾಗಿದೆ. ಅದು ಹೇಗೆ, ಏನು ಅದಕ್ಕೆ ರುಜುವಾತು ಅಂದರೆ ಅದು ಸ್ವಾಧ್ಯಾಯ ತಪಸ್ಸಿನಿಂದ ಸಾಧ್ಯ ಅಂತಾರೆ ಭಾರತೀಯ ಮಹರ್ಷಿಗಳು. ಯಾರು ಯೋಗ ಸಮಾಧಿನಲ್ಲಿ, ಧ್ಯಾನದಲ್ಲಿ ಅಂತರ್ಮುಖಿಗಳಾದಾಗ ತಮ್ಮ ಹೃದಯ ಮಧ್ಯಭಾಗದಲ್ಲಿ ತಾನೇ ತಾನಾಗಿ ಸದಾ ಮಿಡಿತಾ ಇರೋಂತಹ ಶಬ್ದ ಯಾವುದಪ್ಪ ಅಂದರೆ ಅದು ಓಂಕಾರ, ಪ್ರಣವ, ಪ್ರಣವನಾದ. ಹೌದಾ? ಅಷ್ಟಕ್ಕೆ ನಿಂತೋಯ್ತಾ? ಇಲ್ಲ. ಭಾರತೀಯ ಮಹರ್ಷಿಗಳ ಅನ್ವೇಷಣೆ, ಸಂಶೋಧನೆ ಬಹಳ ದೀರ್ಘವಾಗಿದೆ, ಬಹಳ ವೈಜ್ಞಾನಿಕವಾಗಿದೆ, ತ್ರಿಕಾಲ ಸತ್ಯವಾಗಿದೆ. ಅದೇನಪ್ಪ ಅಂದರೆ ಅದು ಅವರು ಇನ್ನೂ ಮುಂದುವರೆದು ಹೇಳ್ತಾರೆ. ಯಾರು ಧ್ಯಾನ ಸಮಾಧಿ ಯೋಗದಲ್ಲಿ ಇಡಾ ಶಿಶುಮ್ನ ಪಿಂಗಳ ನಾಡಿಗಳ ಮಧ್ಯಭಾಗದಲ್ಲಿ ಹೋಗ್ತಾ ಇರುತ್ತಾ, ಶಿಶುಮ್ನ ನಾಡಿಯಲ್ಲಿ ವಾಯು ಮೇಲಕ್ಕೆ ಹೋಗ್ತಾ 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 ಆಜ್ಞಾಚಕ್ರದಲ್ಲಿ ಪ್ರಣವನಾದ ಕೇಳುತ್ತೆ. ಮತ್ತು ಕಡೇ ಭಾಗದಲ್ಲಿ ತನ್ನ ಸಹಸ್ರಾರದಲ್ಲಿ ಯೋಗ ಸಮಾಧಿ ಸ್ಥಿತಿನಲ್ಲಿ ಪ್ರಣವನಾದ ಕೇಳುತ್ತೆ. ಪ್ರಣವನಾದದ ಜೊತೆಗೆ ಪರಂಜ್ಯೋತಿಯ ದರ್ಶನವೂ ಆಗುತ್ತೆ.
ಪರಂಜ್ಯೋತಿಯ ದರ್ಶನ ಆಗ್ತಾ ಆಗ್ತಾ ಪ್ರಣವನಾದ ಕೇಳ್ಬೋದು, ಪ್ರಣವನಾದ ಆಗ್ತಾ ಆಗ್ತಾ ಪರಂಜ್ಯೋತಿ ದರ್ಶನ ಕಾಣ್ಬೋದು, ಅಥವಾ ಪರಂಜ್ಯೋತಿಯ ದರ್ಶನವೇ ಕಾಣ್ಬೋದು, ಅಥವಾ ಪ್ರಣವನಾದವೇ ಕೇಳ್ಬೋದು, ಅಥವಾ ದೇವನಾಗರಿ ಲಿಪಿಯ ಪ್ರಣವಾಕ್ಷರ ಕಾಣುತ್ತೆ. ಅಂದರೆ ಭಾರತೀಯ ಮಹರ್ಷಿಗಳ ದೃಷ್ಟಿಕೋನ ಈ ಪಿಂಡಾಂಡದಲ್ಲಾಯಿತು. ಇಡೀ ಬ್ರಹ್ಮಾಂಡ, ಇಡೀ ಸೃಷ್ಟಿಯ ವಿಸ್ತಾರ ಆ ಪರಂಜ್ಯೋತಿಯಿಂದ ಮುಂದುವರೆದು ನಾದರೂಪವಾಗಿ, ಶಕ್ತಿ ರೂಪವಾಗಿ ಇಡೀ ಪ್ರಪಂಚ, ಇಡೀ ಸೃಷ್ಟಿಕ್ರಿಯೆ ಆ ಪ್ರಣವದಿಂದ ಆಗಿದೆ. ಆ ಪ್ರಣವದ ವಿಸ್ತಾರವೇ ಪ್ರಪಂಚದ ವಿಸ್ತಾರ. ಇಡೀ ಭೂಮಂಡಲಕ್ಕೆ, ಇಡೀ ವಿಶ್ವಕ್ಕೆ ಶಕ್ತಿ ಚೈತನ್ಯ ಯಾವುದಪ್ಪ ಅಂದರೆ ಆ ಪರಂಜ್ಯೋತಿಯ ಪ್ರಣವಾಕ್ಷರ. ಹಾಗಾಗಿ ಇಡೀ ಬ್ರಹ್ಮಾಂಡದಲ್ಲೂ ಪಿಂಡಾಂಡದಲ್ಲೂ ಇವಾಗ ಏನು ತಿಳ್ಕೊಂಡಿವಿ ಅಂದರೆ, ಭಾರತೀಯ ಮಹರ್ಷಿಗಳ ಪ್ರಕಾರ ಬ್ರಹ್ಮಾಂಡ ಪಿಂಡಾಂಡಗಳ ಶಕ್ತಿ ಮತ್ತು ಅದನ್ನು ಅನುಭವಿಸ್ಬೋದು, ನಾವು ಸಾಧನೆ ಮಾಡಿ ಅದನ್ನು ಗುರುತಿಸ್ಬೋದು, ನಮ್ಮ ಅನುಭವಕ್ಕೂ ತರ್ಬೋದು ಅನ್ನೋದು ವಿಷಯ ಯಾವುದಪ್ಪ ಅಂದರೆ ಪ್ರಣವ. ಈ ಪ್ರಣವ ಹೇಗೆ ಭಾರತೀಯ ಮಹರ್ಷಿಗಳಲ್ಲಿ ಬಂತಪ್ಪ ಅಂದರೆ ತಮ್ಮ ತಪಸ್ಯೆಯಿಂದ. ಆ ದೃಷ್ಟಿಕೋನದಲ್ಲಿ ನಾವು ತಪಸ್ಸೆಯನ್ನು ಮಾಡಿದ್ರೆ ನಮಗೂ ಆ ಅನುಭವ ಆಗುತ್ತೆ ಅಂತಾರೆ. ಇಂದಿನ ಕಾಲದಲ್ಲಿ ಸಮಯವೇ ಇಲ್ಲ, ಏಕಾಗ್ರತೆ ಇಲ್ಲ. ಹಾಗಾಗಿ ನಾವು ಅದರ ಬಗ್ಗೆ ದೃಷ್ಟಿಕೋನ ಹರಿಸಿಲ್ಲ ಅಂದರೆ ಅದು ನಮಗೆ ಗೊತ್ತಾಗಲ್ಲ. ಇದನ್ನು ಒಂದು ಉದಾಹರಣೆ ಮೂಲಕ ತಗೊಳ್ಬೇಕಾದ್ರೆ, ನಾವು ಜೋಗ ಜಲಪಾತಕ್ಕೆ ಹೋಗಿಲ್ಲ, ನೀರು ಬೀಳ್ತಾ ಇಲ್ಲ, ಅದು ಬೀಳ್ತಾ ಇಲ್ಲ ಅಂತಂದರೆ ಅದು ಸತ್ಯ ಆಗಲ್ಲ. ನಾವು ಜೋಗ ಜಲಪಾತಕ್ಕೆ ಹೋಗಬೇಕು, ಅಲ್ಲಿ ನೋಡಬೇಕು, ಅದನ್ನು ನೋಡಿದಾಗ ಮಾತ್ರ ಅದು ಸತ್ಯ ಅಂತ ಅನ್ನೋದಾದರೆ, ಹಾಗಾಗಿ ನಾವು ಸತ್ಯವನ್ನು ಕಂಡುಂಡು ಅದರ ಒಂದು ಪ್ರಯತ್ನಪಟ್ಟು ಆ ಗುರಿ ಮುಟ್ಟಬೇಕು. ಆವಾಗ ನಮಗೆ ಆ ಪ್ರಣವದ ಒಂದು ವಿಸ್ತಾರ, ಆ ಪ್ರಣವದ ಶಕ್ತಿ, ಪ್ರಣವವು ನಮ್ಮ ಆ ಓಂಕಾರವು ನಮಗೆ ಅನುಭವಕ್ಕೆ ಬರುತ್ತೆ. ಹೀಗಾಗಿ ಈ ಒಂದು ಪ್ರಣವದ ವಿಸ್ತಾರದ ನಂತರ ನಾವು ಇನ್ನೊಂದು ಹೆಜ್ಜೆ ಮುಂದುವರೆದು ಇದನ್ನು ಭಾರತೀಯ ಮಹರ್ಷಿಗಳು, ನನಗೆ ಪ್ರಣವ ಗೊತ್ತಿಲ್ಲ, ನಾನು ತಪಸ್ಸೆ ಮಾಡೋಕ್ಕಾಗಲ್ಲ, ನನಗೆ ಯಾರೂ ಸರಿಯಾದ ಗುರುಗಳಿಲ್ಲ, ನಾನೇನು ಮಾಡಬೇಕು ಅಂದರೆ ಭಾರತೀಯ ಮಹರ್ಷಿಗಳು 3 ಉಪಮಾನ ಕೊಟ್ಟಿದ್ದಾರೆ. ಅಂದರೆ ನೋನ್ ಟು ಅನ್ನೋನ್, ಗೊತ್ತಿರೋದರಿಂದ ಗೊತ್ತಿಲ್ಲದಕ್ಕೆ ಹೋಗುವಂಥದ್ದು. ಅದೇನಪ್ಪ ಅಂತಂದರೆ, ಪ್ರಣವನಾದ ಒಳಗಡೆ ಕೇಳ್ತಾ ಇರೋದನ್ನು ಹೊರಗಡೆ ತರೋದು. ಅಂದರೆ ಅನಾಹತನಾದ ಮತ್ತು ಆಹತನಾದ ತಾನೇ ತಾನಾಗಿ ಮೊಳಗ್ತಾ ಇದ್ದರೆ ಅದು ಅನಾಹತನಾದ, ಒಂದಕ್ಕೊಂದು ಬಡೆದು ಉಂಟಾಗೋ ಶಬ್ದನ ಅದನ್ನು ಆಹತನಾದ ಅಂತಾರೆ. ಆಹತನಾದನ ಹೆಂಗೆ ತರೋದಪ್ಪ ಅಂತಂದರೆ, ಭಾರತೀಯ ಮಹರ್ಷಿಗಳ ತಪಸ್ಸೆಯಿಂದ ತಮ್ಮ ಜೀವನವಿಡೀ ಮುಡುಪಿಟ್ಟು ಮಾಡಿರೋಂಥ ಒಂದು ಸಂಶೋಧನೆ ಏನಪ್ಪ ಅಂತಂದರೆ, ಆ ಸಂತೋಷದ ವಿಷಯ ಏನಪ್ಪ ಅಂತಂದರೆ, ಶಂಖ ಮತ್ತು ಜಯಗಂಟೆ ಮತ್ತು ಘಂಟೆ, ಈ 3ರಲ್ಲಿ ಅವರು ಪ್ರಣವನಾದ ಬರುತ್ತೆ ಅಂತ ಅವರು ಗುರುತಿಸಿದ್ದಾರೆ. ಅದರಲ್ಲೂ ಘಂಟೆ ಬಗ್ಗೆ ಬಹಳ 100ಕ್ಕೆ 99 ಭಾಗ ಪ್ರಣವನಾದನ್ನು ಹೋಲುತ್ತೆ ಅನ್ನೋದನ್ನು ಅವರ ಆವಿಷ್ಕಾರದಿಂದ ಅದನ್ನು ಕಂಡುಹಿಡಿದಿದ್ದಾರೆ. ಈ ಗಂಟೆಯನ್ನು ಯಾವ ರೀತಿಯಾಗಿ ಅವರು ಸಂಶೋಧನೆ ಮಾಡಿದ್ದಾರೆ ಅಂದರೆ, ಅವರದೇ ಆದಂತಹ ಲೋಹಪಾಕಶಾಸ್ತ್ರ ವಿಜ್ಞಾನದ ಮೂಲಕ ಅದನ್ನು ಮಾಡಿದ್ದಾರೆ. ಇದರಲ್ಲಿ ಗಂಟೆಯಲ್ಲಿ ಮೂಲತಃ ಹೇಗಿದೆಯಪ್ಪ ಅಂತಂದರೆ, ಗಂಟೆಯ ಗೋಲ ಭಾಗದಲ್ಲಿ ಬ್ರಹ್ಮ, ಮಧ್ಯಭಾಗದಲ್ಲಿ ವಿಷ್ಣು, ಮುಕುಟ ಭಾಗದಲ್ಲಿ ಶಿವ, ನಾಲಿಗೆಯಲ್ಲಿ ನಾಗದೇವತೆ ಮತ್ತು ಅದು ನಾಲಿಗೆಯನ್ನು ಬಡಿದಾಗ ಬರುವಂಥ ನಾದ ಸರಸ್ವತಿ ಅಂತ ಹೇಳಿದ್ದಾರೆ. ಇದು ಗಂಟಾ ಆವಾಹನ, ಗಂಟಾ ಪ್ರತಿಷ್ಠಾಪನಾ ವಿಷಯಕ್ಕಾಯಿತು. ಆದರೆ ಇದನ್ನು ಇನ್ನೂ ಒಂದು ಮುಂದುವರೆದ ಭಾಗ ಏನು ಹೇಳಿದಾರಪ್ಪ ಅಂದರೆ, ನಮ್ಮ ಭಾರತೀಯ ಮಹರ್ಷಿಗಳ ಅಂತರ್ದೃಷ್ಟಿಕೋನ ಹೇಗಿದೆ ಅಂದರೆ, ಸರ್ವವಾದ್ಯಾಮಯಿ ಘಂಟಾ ಅಂದರೆ ಎಲ್ಲ ವಾದ್ಯಗಳು ಸೇರಿದ್ರೆ, ಸಮ್ಮೇಳನ ಆದರೆ ಏನಪ್ಪ ಬರುತ್ತೆ ಅಂದರೆ ಓಂ. ಅಂದರೆ ಭಾರತೀಯ ವಾದ್ಯಗಳಾದಂತಹ ಮೃದಂಗ ಅಂದರೆ
ಚರ್ಮವಾದ್ಯಗಳು, ಡಮರುಗ, ಮೃದಂಗ ಇವೆಲ್ಲ. ಮತ್ತು ತಂತಿ ವಾದ್ಯಗಳು, ಮಹತಿ, ವೀಣೆ ಹಾಗೂ ನಮ್ಮ ತಂಬೂರಿ ಇಂಥವು. ಮತ್ತು ಕೊಳಲು ಅಂದರೆ ಗಾಳಿಯಿಂದ ಊದಂತಹ ಶಬ್ದ ಏನಿದೆ ಅದು ಕೊಳಲು, ನಾದಸ್ವರ, ತುತ್ತೂರಿ, ಪೀಪಿ ಯಾವುದು ಬೇಕಾದರೂ ಭಾರತೀಯ ವಾದ್ಯಗಳನ್ನು. ಮತ್ತು ಇನ್ನೊಂದೇನಪ್ಪ ಅಂದರೆ ತಾಳವಾದ್ಯಗಳು. ತಾಳ ಅಂದರೆ ನಿಮಗೆಲ್ಲ ಗೊತ್ತಿರೋವಂಥದ್ದೇ, ಆ ಭಜನೆಗೆ ಉಪಯೋಗಿಸೋವಂಥದ್ದು. ಅದರಲ್ಲಿ ಯಾವ ರೀತಿಯಾಗಿ ಶಬ್ದ ಬರಬೇಕಂದ್ರೆ, ತಾಳ ಅಂತ ಹೆಂಗೆ ಬಂತಪ್ಪ ಅಂದರೆ ಒಂದರಲ್ಲಿ ತಮ್, ಇನ್ನೊಂದು ಲಮ್, ತಮ್ ಲಮ್ ತಮ್ ಲಮ್ ಅಂತ ಅಂದಾಗ ತಾಳ ಬರುತ್ತೆ. ಇವಿಷ್ಟು ವಾದ್ಯಗಳನ್ನ ಅಟ್ ಎ ಟೈಮ್ ಅಂದರೆ ಜುಗಲ್ಬಂದಿನಲ್ಲಿ ನುಡಿಸಿ ಆ ಒಂದು ತಾರಕಕ್ಕೆ ಎದಾಗ ಆ ಒಂದು ಎಲ್ಲ ಗಂಟೆಗಳು ಒಂದೇ ಸರ್ತಿ, ಎಲ್ಲ ವಾದ್ಯಗಳು ಒಂದೇ ಸರ್ತಿ ವಾದನ ಮಾಡಿದಾಗ ಯಾವ ರೀತಿಯಾಗಿ ಬರುತ್ತಪ್ಪ ಅಂದರೆ, ಆ ಹಿಮ್ಮೇಳನ ಗಾನ ತಾರಕಕ್ಕೆ ಏರಿದಾಗ ಓಂ ಅಂತ ಬರುತ್ತೆ. ಹಾಗಾಗಿ ಗಂಟೆಯ ಮಹತ್ವ ಇನ್ನೂ ಇದೆ, ಅಗಾಧವಾಗಿದೆ. ಆದರೆ ಈಗ ಈ ಸಂಚಿಕೆಯಲ್ಲಿ ಒಂದು ತುಣುಕನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಇದನ್ನು ನೀವು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ತೀರಾ ಮತ್ತು ಇದನ್ನು ಬಗ್ಗೆ ಏನಂತ ಅನಿಸಿಕೆ ಅಭಿಪ್ರಾಯನ ತಾವು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.